ಎಲ್ಲ BA 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಘಟಕ 3 ಕಾಲದಲ್ಲಿರುವಂತಹ ಅಧ್ಯಾಯ 8 ಕಾಲ ನಿಲ್ಲುವುದಿಲ್ಲ, ಚನ್ವೀರ್ ಕನ್ವಿ ಅವರು ಬರೆದಿರ್ತಕ್ಕಂಥ ಈ ಅಧ್ಯಾಯದ ಕುರಿತು ಚನ್ವೀರ್ ಕನ್ವಿ ಅವರ ಕೃತಿಕರ್ತೆಯ ಪರಿಚಯವನ್ನು ಮತ್ತು ಅವರ ಕವನದ ಟಿಪ್ಪಣಿ ಭಾಗವನ್ನು ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದ್ದು, ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಂದುವರೆದು ಈ ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದರ ಕುರಿತು ಚರ್ಚೆ ಮಾಡೋಣ. ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ 1, ಕಾಲ ನಿಲ್ಲುವುದಿಲ್ಲ, ಕವನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಕಾಲ ನಿರಂತರ ಚಲನಶೀಲವಾದದ್ದು, ಯಾರ ಕೈಗೂ ಸಿಗಲಾರದು ಎಂಬುದನ್ನು ಕಾಲ ನಿಲ್ಲುವುದಿಲ್ಲ ಕವನ ಪ್ರತಿಪಾದಿಸುವುದು ಹೇಗೆ, ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಕಾಲ ನಿಲ್ಲುವುದಿಲ್ಲ ಕವನದಲ್ಲಿ ವ್ಯಕ್ತವಾದ ಕಾಲದ ಮಹಿಮೆಯನ್ನು ಕುರಿತು ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 4, ಕಾಲವನ್ನು ಹಿಡಿಯಲು ಹೊರಟ ಮನುಷ್ಯ ಪ್ರಯತ್ನದ ಚಿತ್ರಣಗಳು ಕಾಲ ನಿಲ್ಲುವುದಿಲ್ಲ ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ, ಚರ್ಚಿಸಿ. ಈ ಅಷ್ಟು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ, ಉತ್ತರ ಕಾಲ ನಿಲ್ಲುವುದಿಲ್ಲ ಚನ್ವೀರ್ ಕನ್ವಿಯವರ ಒಂದು ಶ್ರೇಷ್ಠ ಕವನ. ಹೆಸರೇ ಸೂಚಿಸುವಂತೆ ಕಾಲದ ನಿರಂತರತೆಯನ್ನು, ಅದನ್ನು ಹಿಡಿದಿಡಲು ಮನುಷ್ಯ ಮಾಡಿದ ಪ್ರಯತ್ನಗಳನ್ನು ಹಾಗೂ ಕಾಲದ ಅಪಾರ ಮಹಿಮೆಯನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ತಿರುಳು. ಕಾಲವನ್ನು ಕವಿ ಇಲ್ಲಿ ಪ್ರಾಣಿಯ ಅಥವಾ ಕುದುರೆಗೆ ಹೋಲಿಸುವುದು ತುಂಬ ಧ್ವನಿಪೂರ್ಣವಾಗಿದೆ. ಕುದುರೆ ನಿರಂತರತೆಯ ಸಂಕೇತ, ಬಿಚ್ಚಿ ಕೈ ಬಿಟ್ಟರೆ ಕೈಗೆ ಸಿಗದ ಪ್ರಾಣಿಯದು. ಅಂತೆಯೇ ಕಾಲವೆಂಬ ಪ್ರಾಣಿಯೂ ಕೂಡ ಹಾಗೆಯೇ, ಅದು ನಿಲ್ಲುವಂಥದ್ದು ಅಲ್ಲ, ಯಾರ ಕೈಗೆ ಸಿಕ್ಕುವಂಥದ್ದು ಅಲ್ಲ. ಈ ಕಾಲವೆಂಬುದು ಪ್ರಾಣಿ ಕೈಗೆ ಸಿಕ್ಕರೆ ಚೆನ್ನಾಗಿ ಥಳಿಸಬೇಕೆಂದಿದ್ದು ಎಲ್ಲೋ ತಲೆ ಮರೆಸಿಕೊಂಡು ಓಡಾಡುತ್ತಿದ್ದಾನೆ ಎಂಬ ಕವಿ ಮಾತು ಇದನ್ನು ಬಹು ಸ್ಪಷ್ಟಪಡಿಸುತ್ತದೆ. ಕಾಲ ಒಂದೆಡೆ ಇರುವವನು ಅಲ್ಲ, ಭೂಮಿ ಆಗಸದುದಗಲಕ್ಕೂ ಆತನ ಅಸ್ತಿತ್ವದ ವ್ಯಾಪ್ತಿ ಇದೆ. ಹೀಗಾಗಿ ಕಾಲ ಇಂತಲ್ಲಿ ಇಲ್ಲ, ಅಲ್ಲಿ ಮಾತ್ರ ಇದ್ದಾನೆ ಎನ್ನುವಂತಿಲ್ಲ. ಈ ಕಾಲ ಆಕಾಶ, ಭೂಕಂಪ, ಜ್ವಾಲಾಮುಖಿ, ನದಿ, ನದಿಯ ಗರ್ಭ, ಮಹಾಪುರ, ಕೊನೆಗೆ ನಮ್ಮ ಎದೆ, ಈ ಎಲ್ಲೆಲ್ಲೂ ಇದ್ದಾನೆ. ಈ ಎಲ್ಲೆಲ್ಲೂ ಆತನ ಪ್ರಭಾವವಿದೆ, ಮಹಿಮೆ ಇದೆ. ಈ ಕಾಲ ಆಕಾಶದಲ್ಲಿ ಮಿಂಚಾಗಿ ಮಿಂಚುತ್ತಾನೆ, ಭೂಕಂಪದಲ್ಲಿ ಗದಗದ ನಡುಗುತ್ತಾನೆ, ಜ್ವಾಲಾಮುಖಿಯಲ್ಲಿ ಸಿಡಿದು ನುಚ್ಚು ನೂರಾಗುತ್ತಾನೆ, ನದಿಯ ಗರ್ಭವನ್ನು ಪ್ರವೇಶಿಸುತ್ತಾನೆ, ಮಹಾಪುರದಲ್ಲಿ ಹೊರಬರುತ್ತಾನೆ, ಕೊನೆಗೆ ನಮ್ಮ ಎದೆಯಲ್ಲಿ ತುಡಿಯಲು ತಬಲವಾಗುತ್ತಾನೆ. ಎಂದರೆ ತನ್ನ ಮನಸ್ಸಿಗೆ ಬಂದಂತೆ ನಮ್ಮನ್ನು ಆಟವಾಡಿಸುತ್ತಾನೆ, ಕುಣಿಸಿ ಮುನಿಸುತ್ತಾನೆ. ಪ್ರತಿಯೊಂದರಲ್ಲೂ ಅಡಗಿದ್ದು ಅವನೆಲ್ಲ ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಈ ಕಾಲವನ್ನು ಕವಿ ಹಿಡಿಯಿರೋ ಅವನ ಎಂದೇನೂ ಹೇಳುತ್ತಾನೆ. ಆದರೆ ಕಾಲ ಮನುಷ್ಯನ ಹಿಡಿತಕ್ಕೆ ಸಿಕ್ಕಿದ್ದೇ ಇಲ್ಲ. ಆದರೂ ಮನುಷ್ಯ ಈ ಕಾಲವನ್ನು ಹಿಡಿದಿಡಲು ಅಥವಾ ತನ್ನ ಅಂಕಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಲೇ ಬಂದಿದ್ದಾನೆ. ಹೀಗಾಗಿ ಗಡಿಯಾರದಲ್ಲಿ ಅವನನ್ನು ಹಿಡಿದು ಗಾಣವಾಡಿಸಲು ಹೆಣಗಾಡಿದ್ದೇವೆ. ಈ ಕಾಲನ ನಿಯಮಕ್ಕೆ ಒಳಪಟ್ಟ ಹೊತ್ತು ಬಂದಾಗ ಕತ್ತಿಯ ಕಾಲನ್ನು ಹಿಡಿದು ಒದಿಸಿಕೊಂಡಿದ್ದೇವೆ. ನಮ್ಮ ತುಡಿಯುವ ಎದೆಯಲ್ಲಿ ತಬಲವಾಗಿರುವ ಈ ಕಾಲವನ್ನು ಹಿಡಿಯಲು ತುಡಿಯುವ ಎದೆಗೆ ಕಿವಿಗೊಟ್ಟು ಮಿಡಿಯುವ ನಾಡಿಯನ್ನು ಹಿಡಿದು ನೋಡಿದ್ದೇವೆ. ಈ ಕಾಲ ನಮ್ಮೊಳಗೆ ಉಸಿರಾಗಿ ಒಳ ಹೊರಗೂ ನಿರಾಯಾಸವಾಗಿ ಆಡುತ್ತಿದ್ದಾನೆ. ಆದರೂ ಆತನನ್ನು ಹಿಡಿಯಲಾಗುತ್ತಿಲ್ಲ. ಅಥವಾ ನಮ್ಮ ಒಳ ಹೊರಗೂ ನಿರಾಯಾಸವಾಗಿ ಆಡುತ್ತಿರುವ ಉಸಿರನ್ನು ಹಿಡಿಯಲು ಹೇಗೆ ಸಾಧ್ಯ ಇಲ್ಲವೋ ಹಾಗೆಯೇ ಕಾಲವನ್ನು ಹಿಡಿದು ಕಟ್ಟಿ ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಆಗುತ್ತಿಲ್ಲ. ಬಯಲು ಆಲಯದೊಳಗೋ ಆಲಯ ಬಯಲೊಳಗೋ ಎಂದೊಂದು ಬಗೆಹರಿಸಲಾಗದ ಸಂದಿಗ್ಧ ಸಮಸ್ಯೆ. ಆದರೆ ಕಾಲ ಮಾತ್ರ ಕೊನೆಗೊಮ್ಮೆ ಈ ಸಂದಿಗ್ಧ ಸಮಸ್ಯೆಯನ್ನು ಬಗೆಹರಿಸುತ್ತಾನೆ, ಏಕೆಂದರೆ ಎಲ್ಲವೂ ಆತನ ಅಂಕಿತದಲ್ಲಿರುವ ಮಹಿಮೆ. ಕಾಲವೆಂಬ ಈ ಕುದುರೆಯನ್ನೇರಿ ಲಗಾಮು ಹಿಡಿದು ಸವಾರಿ ಮಾಡುವುದು ಅಷ್ಟು ಸುಲಭವಲ್ಲ. ಈತ ನೆಮ್ಮದಿಯ ಮೇಲೆಯೇ ಕಾಲಿಟ್ಟು ಓಡಿ ಹೋಗುವುದನ್ನು ನಾವು ಅದೆಷ್ಟೋ ಸಲ ಅನುಭವಿಸಿದ್ದೇವೆ. ಆದರೂ ಈ ಕಾಲನನ್ನು ನಮಗೆ ಹಿಡಿಯಲಾಗುತ್ತಿಲ್ಲ. ಸೆಕೆಂಡು, ಮಿನಿಟು, ತಾಸುಗಳ ಹಾಸುಹೊಕ್ಕಿನಲ್ಲಿ
ಹಾಯ್ದರೂ ಈ ಕಾಲವನ್ನು ಹಿಡಿಯಲಾಗುತ್ತಿಲ್ಲ. ಬದಲಿಗೆ ಬತ್ತಲೆಯ ಬದುಕಿಗೆ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲನ್ನು ಸುತ್ತಿ ಡೌಲು ತೋರಿಸುತ್ತದೆ. ಈ ಕಾಲ ಹೆಜ್ಜೆ ಇಟ್ಟಲೆಲ್ಲ ಮಣ್ಣು ಜೋಲಿ ಹಿಡಿದಿದೆ. ನೀರು ಧುಮುಕುವುದು, ಗಾಳಿ ಒಳಹೊಕ್ಕು ಮೈ ಸುತ್ತುವುದು, ಬಯಲು ಹದ್ದು ಮೀರುವುದು. ದಿನವೊಂದಕ್ಕೆ ನಾವು ಬೆಳಕು ಕತ್ತಲೆಗಳ ಕುಂಡದಲ್ಲಿ ಮುಳುಗೇಳುವುದು. ಭೂಮಿ ಆಕಾಶಗಳ ಮಧ್ಯೆ ದೊಡ್ಡ ಬೆರುಕು ಇರುವುದು. ಸೂರ್ಯ ಚಂದ್ರರು ಸದಾ ಅದೇ ಸುಪರಿಚಿತ ಮೊರೆ ತೋರುವುದು. ನಮ್ಮಂತೆ ಅವರಿಗೂ ತಿರುಗುವುದೊಂದೇ ಕೆಲಸವಾಗಿರುವುದು. ಈಗೀಗ ಈಚೆಯ ದಡಕ್ಕೂ ಬೆಳಕಿನ ತೆರೆ ಹಾಯುವುದು. ಹಸಿರು ಸಂಸಾರ ಒಡ ಮುರಿದೆದ್ದು ನಾಲ್ಕು ಕಡೆಗೆ ಕೈ ಚಾಚಿ ಹರಡಿಕೊಂಡಿರುವುದು. ನಮಗೂ ಹಸಿರು ಸಂಸಾರಕ್ಕೂ ನಿತ್ಯ ಹೊಕ್ಕು ಬಳಕೆಯೇ ಇರುವುದು. ಯಾವುದೋ ಆರೈಕೆಯನ್ನ ಎದೆಯೊಳಗಿಟ್ಟು 6 ಋತುಗಳು ಒಂದು ಆರೈಕೆ ಮಾಡುವುದು. ಸಾಲು ಸಾಲು ಪರ್ವತ ಶಿಖರಗಳು ನಿಂತಿರುವುದು. ಆ ಶಿಖರಗಳನ್ನು ಭೂಮಿ ಹೊತ್ತಿದ್ದರೂ ಭಾರವಾಗದಿರುವುದು. ಅಂತರಾಳದಲ್ಲಿ 100 ಗೋಲ ತೇಲುವುದು. ಆದರೂ ಆಕಾಶ ತಲೆ ಬಾಗದಿರುವುದು. ನೀರು ಮೂಲೆ ಹಿಡಿದು ಹರಿದು ಆಣೆ ಕಟ್ಟಿಗಳಿಗೂ ಕೆಳಗೆ ಹಾರಿ ಸ್ವಚ್ಛವಾಗಿರುವುದು. ಇದೆಲ್ಲ ಕಾಲದ ಅಪಾರ ಮಹಿಮೆಯ ಫಲ. ಕಾಲಕ್ಕೆ ಬದಲಾವಣೆ ಅಥವಾ ಬೆಳವಣಿಗೆಯ ಆಯಾಮವಿದೆ. ಕಾಲದಿಂದ ಕಾಲಕ್ಕೆ ಬದಲಾವಣೆಗೊಂಡಿದೆ. ಪರಿವರ್ತನೆ ಅದರ ಜೀವಂತ ಲಕ್ಷಣವಾಗಿದೆ. ಅಂತೆಯೇ ಒಂದು ಕಾಲದಲ್ಲಿ ಬಂಡಿಯ ಮೇಲೆ ಪ್ರಯಾಣಿಸಿದ ನಾವೆಲ್ಲ ಆ ಬಂಡಿಯನ್ನು ಇಳಿದು ಬಸ್ಸಿನ ದಾರಿ ಕಾಯುತ್ತಿದ್ದೇವೆ. ನಂತರ ಬಸ್ಸು ಕೈಬಿಟ್ಟು ಕಾರಿನಲ್ಲಿ ತೋರಿದ್ದೇವೆ. ಅದನ್ನು ತೊರೆದು ಹಡಗು ಏರಿದ್ದೇವೆ. ಆ ಹಡಗನ್ನು ಬಿಟ್ಟು ವಿಮಾನದಲ್ಲಿ ಹಾರಿ ಗೋಲಗಳ ಮೇಲೆ ದಾಳಿ ಮಾಡಿದ್ದೇವೆ. ಮೈಕಿನಲ್ಲಿ ಕೊಕ್ಕೊ ಕೂಗಿ ತುರಾಯಿ ಕುಣಿಸಿ ಬೆಳಗಾಯಿತೆಂದು ಭ್ರಮಿಸಿದ್ದೇವೆ. ಕಾಲಕ್ಕೆ ಕೆಲಸಲ ತನ್ನ ಮಿತಿ ಮೀರಿ ವರ್ತಿಸುವ ಗುಣವೂ ಉಂಟು. ಅಂತೆಯೇ ಕವಿ ಈ ಕಾಲವನ್ನು ಮೂಡಲ ಹೋರಿಗೆ ಹೋಲಿಸಿದ್ದು ಕೂಡ ತುಂಬ ಔಚಿತ್ಯಪೂರ್ಣವಾಗಿದೆ. ಈ ಕಾಲವೆನ್ನುವುದು ಹೊಸದಾಗಿ ಹೂಡಿದ ಮೂಡಲ ಹೋರಿ ಇದ್ದಂತೆ. ಅಂತೆಯೇ ಹೊಸದಾಗಿ ಹೂಡಿದ ಮೂಡಲ ಹೋರಿ ಮಸುಗರೆದು ಅಡ್ಡಾದಿಡ್ಡಿ ಜಗ್ಗುವಂತೆ ಈ ಕಾಲವೂ ಸಹಿತ ತನಗೆ ತಿಳಿದಂತೆ ತನ್ನ ಮೇರೆ ಮೀರಿ ವರ್ತಿಸುವುದುಂಟು. ಅಷ್ಟೇ ಅಲ್ಲ, ಮೂಡಲ ಹೋರಿ ತನ್ನ ಜೊತೆಗಿರುವ ಸಾಧು ಎತ್ತಿನ ಕೂಡ ಕಾದಾಟ ನಡೆಸಿದಂತೆ ಇದು ಕಾದಾಟ ನಡೆಸುವುದುಂಟು. ಇದರ ಕಾದಾಟದಲ್ಲಿ ಅದೆಷ್ಟೋ ಅನಾಹುತಗಳಾದದ್ದುಂಟು. ಬೇಕಾದರೆ ಪ್ರಕೃತಿ ವಿಕೋಪದ ಪರಿಣಾಮವನ್ನು ಇದಕ್ಕೆ ನಿದರ್ಶನವಾಗಿ ನೋಡಬಹುದು. ಇನ್ನು ಕಾಲದ ಪರಿವರ್ತನೆಯಲ್ಲಿ ಒಳಿತು ಆದದ್ದುಂಟು. ಉರಿಯುವ ಬೇಸಿಗೆ ಕಾಲ ಚಿಗುರನ್ನು ಸುಟ್ಟು ಹಾಕುವುದು ಸಹಜ. ಆದರೆ ಕೆಲ ಸಲ ಅದೇ ಉರಿಯುವ ಬೇಸಿಗೆ ಚಿಗುರು ಚಿಣ್ಣರನ್ನ ಎತ್ತಿ ಆಡಿಸಿದ್ದುಂಟು. ದಂಡಿಯ ಮುಸುಗಿನಲ್ಲೂ ನಾವು ಬೆಚ್ಚನೆಯ ಕನಸನ್ನು ಕಂಡದ್ದುಂಟು. ಬೆಂಗಾಡಿನ ಅಂಗಾಂಗದಲ್ಲೂ ತುಂಗಭದ್ರಾ ತುಂಬಿ ಹರಿದದ್ದುಂಟು. ಒಟ್ಟಾರೆ ಕಾಲ ನಿಲ್ಲುವುದಿಲ್ಲ, ನಾವು ಕೂಡುವುದಿಲ್ಲ ಎಂದರೆ ನಾವು ಸುಮ್ಮನೆ ಕೂಡುವುದಿಲ್ಲ, ಕಾಲದಂತೆ ಸದಾ ಚಲಿಸುತ್ತಲೇ ಇರುತ್ತೇವೆ ಎಂಬುದು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಆ 4 ಪ್ರಶ್ನೆಗಳಿಗೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳ ಉತ್ತರವಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.